ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಇವತ್ತು. ಈಗಷ್ಟೇ ಸಿಂಪಲ್ಲಾಗಿ ಕಿಚಡಿನ ಮಾಡ್ಕೊಂಡಿದ್ವಿ, ಸೋಟ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇವಾಗ ನಮ್ಮ ಪಾಪನು ಕೂಡ ಮಲ್ಕೊಂಡಿದ್ದಾಳೆ. ಸೊ ಸಿಂಪಲ್ಲಾಗಿ ಇವತ್ತು ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸೊ ಲಾಸ್ಟ್ ವೀಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ. ಸ್ವಲ್ಪ ಈ ಕರ್ಟನ್ಸ್ ಎಲ್ಲ ತೆಗೆದು ಸ್ವಲ್ಪ ವಾಷಿಗೆ ಹಾಕೋದಿದೆ. ಆ್ಯಂಡ್ ಸೊ ಹಬ್ಬಗಳೆಲ್ಲ ಇನ್ನೇನು ಸ್ಟಾರ್ಟ್ ಆಗೋದ್ರಿಂದ ನಾವು ಇಯರ್ಲಿ ಒನ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸೊ ನಮಗೆ ಹಬ್ಬಕ್ಕೆ ಸ್ವಲ್ಪ ಕ್ಲೀನ್ ಆದಂಗಿರುತ್ತೆ. ಆ್ಯಂಡ್ ಹಾಗೆಯೇ ಸ್ವಲ್ಪ ಹಬ್ಬಕ್ಕೆ ಅಂತ ಹೇಳಿ ಕೆಲವೊಂದು ಐಟಮ್ಸ್ಗಳನ್ನ ತರಿಸ್ಕೊಳ್ಳೋದಿತ್ತು. ಸೊ ಹಬ್ಬಕ್ಕೆ ಅಂತೇನಲ್ಲ, ರೆಗ್ಯುಲರಾಗಿ ತರಿಸ್ಕೊಳ್ಳೋಂಥ ಐಟಮ್ಸೇ ಸ್ವಲ್ಪ ಐಟಮ್ಸ್ನ ಬುಕ್ ಮಾಡ್ಕೊಳ್ಳೋದಿತ್ತು. ಸೊ ಹೀಗಾಗಿ ಬ್ಲಿಂಕಿಟಿಂದ ಐಟಮ್ಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಕೆಲವೊಂದು ಐಟಮ್ಸ್ಗಳು ಖಾಲಿಯಾಗಿಬಿಟ್ಟಿತ್ತು. ಇದನ್ನು ನಾವು ಮಂತ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸು ನಾನು ತರಿಸ್ಕೊತೀನಿ ಬ್ಲಿಂಕಿಟಿಂದ. ಸೊ ಎಲ್ಲ ಆಲ್ಮೋಸ್ಟ್ ಐಟಮ್ಸ್ಗಳೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಆ್ಯಸ್ ಯೂಶ್ವಲ್ ನಮ್ಮ ಪಾಪುಗೆ ಡೈಪರ್ಸು ಅದು ಇದು ಎಲ್ಲ ತರಿಸೋದಿತ್ತು. ಸೊ ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ತರಿಸ್ಕೊಂಡಿದ್ದೀನಿ, ಸ್ವಲ್ಪ ಐಟಮ್ಸ್ಗಳನ್ನ ಅಷ್ಟೇ. ರೆಗ್ಯುಲರ್ ಐಟಮ್ಸೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತರಿಸ್ಕೊಂಡಿದ್ದೀನಿ ಐಟಮ್ಸು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಬ್ಲಿಂಕಿಟಲ್ಲಿ ನಾವು ರೆಗ್ಯುಲರಾಗಿ ಐಟಮ್ಸ್ನ ನಾವು ಆರ್ಡ್ರ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಐಟಮ್ಸ್ಗಳನ್ನ ಫ್ರೀಯಾಗಿ ಕೊಡ್ತಾ ಇರ್ತಾರೆ ಆವಾಗವಾಗ. ಸೊ ಅದೇನೇನು ಐಟಮ್ಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಸೊ ನೋಡಿ, ಎಲ್ಲ ಐಟಮ್ಸ್ಗಳು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಅವಾಗವಾಗ ಬುಕ್ ಮಾಡ್ಕೊಳ್ತಾ ಇರ್ತೀವಿ. ವೀಕ್ಲಿ ಒನ್ಸ್ ಅಂತೂ ತರಕಾರಿಗಳಂತೂ ಬೇಕಾಗತ್ತೆ. ಹಾಲು, ತರಕಾರಿ ನಾವು ಮಂತ್ಲಿ ಎಷ್ಟೇ ಬುಕ್ ಮಾಡಿಕೊಂಡ್ರೂ ರೆಗ್ಯುಲರಾಗಿ ನಮಗೆ ತರಕಾರಿ ಐಟಮ್ಸ್ಗಳಾಗಿರ್ಬೋದು ಅಥವಾ ಹಾಲು ಅಂಥ ಐಟಮ್ಸ್ಗಳು ಬೇಕಾಗತ್ತೆ. ಇನ್ನೊಂದು, ಈ ಹಬ್ಬಗಳು ಬಂದುಬಿಟ್ರೆ ಅಂತೂ ಎಷ್ಟೊಂದು ಐಟಮ್ಸ್ಗಳನ್ನ ತರಿಸ್ಕೊಂಡ್ರೂ ಸಾಕಾಗಲ್ಲ. ಆ್ಯಂಡ್ ಹಾಗೆ ನೋಡಿ, ಬ್ಲಿಂಕಿಟ್ನಲ್ಲಿ ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ ಅಂತ ಹೇಳೋದ್ನಲ್ವ. ಸೊ ಇದು ಲವ್ ಲ್ಯಾಪ್ ಅವ್ರದ್ದು ಪೈಪ್ಸು. ಆ್ಯಂಡ್ ಹಾಗೆಯೇ ಇದು ಬಂದುಬಿಟ್ಟು ಬಾಡಿ ವಾಶು. ಸಿಂಪಲ್ಲಾಗಿ ಟ್ರಯಲ್ಗೆ ಅಂತ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ಇದು ಒಂದು ಕರ್ಪೂರ ಪ್ಯಾಕೆಟು. ನೋಡಿ, ಲವ್ ಲ್ಯಾಪ್ ಅವ್ರದ್ದು ಚೆನ್ನಾಗಿದೆ. ವೈಪ್ಸು ತಿಕ್ಕಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಪಾಪುಗೆ ಈ ಒಂದು ಡೈಜೆಸ್ಟಿವ್ ಕ್ರೀಮ್ ಬಿಸ್ಕೆಟ್ ತುಂಬಾ ಇಷ್ಟ. ನಾನು ಕೊಡೋದಿಲ್ಲ ಅವಳಿಗೆ, ಏನೋ ತಿನ್ನೋಣ ಅಂತ ಯಾವಾಗಾದ್ರೂ ತರಿಸಿದ್ರೆ ಪಟ್ಟಂತ ತೊಗೊಂಡು ಒಂದು ಬಿಸ್ಕೆಟ್ ತೊಗೊಂಡು ಓಡೋಗ್ಬಿಡ್ತಾಳೆ. ಅದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಹಾಗೆ ನಮ್ಮ ಚಂದನ ಇಲ್ಲಿ ಕರ್ಟನ್ಸ್ನೆಲ್ಲ ಬಿಚ್ಚಿಬಿಟ್ಟು ವಾಷಿಗೆ ಹಾಕ್ತಾ ಇದ್ದಾಳೆ. ಸೊ ಇದೆಲ್ಲ ಈಗ ಹಬ್ಬಗಳು ಸ್ಟಾರ್ಟ್ ಆದಮೇಲೆ ನಾವು ಈ ಥರ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ, ವಾಷಿಗೆ ಹಾಕ್ತಾ ಇರಬೇಕಾಗುತ್ತೆ. ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಎಲ್ಲ ಸ್ವಲ್ಪ ಒರೆಸ್ಕೊಳ್ಳೋದಿತ್ತು, ಎಲ್ಲ ಒರೆಸ್ಕೊಂಡು ಕರ್ಟನ್ಸ್ ಎಲ್ಲ ವಾಷಿಗೆ ಹಾಕಿ ತೆಗೆದಿದ್ದಾಯಿತು. ಆ್ಯಂಡ್ ಸಾಯಂಕಾಲ ನಮ್ಮ ಪಾಪುಗೆ ಸ್ವಲ್ಪ ತಲೆಗೆ ಸ್ನಾನನೂ ಮಾಡಿಸಿ ಫ್ರೆಶ್ ಅಪ್ ಮಾಡಿದೆ. ಆ್ಯಂಡ್ ನೈಟು ಡಿನ್ನರ್ಗೆ ಸ್ವಲ್ಪ ಟೊಮೆಟೊ ಖಾರ ಅಂದರೆ ಟೊಮೆಟೊ ಗೊಜ್ಜು ಮತ್ತು ವೈಟ್ ರೈಸ್ ಮಾಡ್ಕೊಂಡಿದ್ವಿ. ಸೂಪರಾಗಿತ್ತು ಮಾತ್ರ. ಆ್ಯಂಡ್ ಇದು ನಮ್ಮ ಸಿಂಪಲ್ ಒಂದು ಹಬ್ಬದ ಪ್ರಿಪ್ರೇಷನ್ ಆಗಿತ್ತು. ಆ್ಯಂಡ್ ಹಬ್ಬದ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾ ಇದನ್ನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.